ಇನ್ನು ಹುಬ್ಬಳ್ಳಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರೌಡಿಗಳ ಪರೇಡನ್ನು ನಡೆಸಲಾಗಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹುಬ್ಬಳ್ಳಿಯಲ್ಲಿ ರೌಡಿಗಳ ಪರೇಡ್ ನಡೆಸಿದ್ದಾರೆ. ಶಾಂತಿಯುತ ವರ್ಷಾಚರಣೆಗಾಗಿ ಹಲವು ಕ್ರಮವನ್ನು ಕೈಗೊಂಡಿದ್ದೀವಿ. ಡಿಜೆ ಕೂಡ ಸುಪ್ರೀಂ ನಿರ್ದೇಶನದಂತೆ 10 ಗಂಟೆಗೆ ಕ್ಲೋಸ್. ಕಾನೂನಿನ ಪ್ರಕಾರ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡ್ತೀವಿ. ಅಂದರೆ ಎಷ್ಟು ಟೈಮ್ ಇರುತ್ತೆ ಅಷ್ಟು. ನಗರದ ಹಲವೆಡೆ CC ಕ್ಯಾಮೆರಾ ಅಳವಡಿಕೆಯನ್ನು ಮಾಡಿದ್ದೀವಿ ಅಂತ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳನ್ನು ಹೆಚ್ಚುವರಿಯಾಗಿ ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಆಗ್ತಾ ಇದ್ದಾರೆ ಮತ್ತು ನಂಬರ್ ಆಫ್ ಕೇಸಸ್ಸು ಕೂಡ ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಯಾಕಂದರೆ ವರ್ಷಾಂತ್ಯಕ್ಕೆ ಭಾಳಷ್ಟು ಜನ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆ ಮಾಡುವಂಥದ್ದು ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗಾಗಿ ತಮ್ಮ ವೈಯಕ್ತಿಕ ಸುರಕ್ಷತೆ ಮತ್ತು ರಸ್ತೆ ಮೇಲಿರುವಂಥ ಪ್ರತಿಯೊಬ್ಬರ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಂಡು ಎಲ್ಲ ವಾಹನ ಚಾಲಕರು ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರ್ದು. ಮತ್ತು ಹೆಲ್ಮೆಟ್ ಉಪಯೋಗ ಮಾಡುವಂಥದ್ದು ಇರ್ಬೋದು, ಟ್ರಿಪಲ್ ಡ್ರೈವಿಂಗ್ ಮಾಡದೇ ಇರುವಂಥದ್ದು ಇರ್ಬೋದು, ರಾಂಗ್ ಸೈಡ್ ಮೂಮೆಂಟ್ ಮಾಡದೇ ಇರುವಂಥದ್ದು ಇರ್ಬೋದು, ಮತ್ತು ಲೇಟ್ ನೈಟ್ ಅನ್ನೆಸೆಸರಿ ಯಾರು ಓಡಾಡದೇ ಇರುವಂಥದ್ದು ಇರ್ಬೋದು, ಅದನ್ನೆಲ್ಲ ಪಾಲನೆ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಕೋರ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಂದ ಇನ್ನು ಬೆಳಗಾವಿ ಜಿಲ್ಲೆಗೆ ಹೋಗೋಣ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳಿದೆ. ಹಾಗೆಯೇ ಅಲ್ಲೂ ಕೂಡ ಕೆಲವು ರಿಸ್ಟ್ರಿಕ್ಷನ್ಸ್ಗಳು ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಗೆ ಸಿದ್ಧತೆ. ಪ್ರವಾಸಿ ತಾಣ ಖಾನಾಪುರ ಅರಣ್ಯ ಪ್ರದೇಶದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 18 CPI, 66 PSI, 1,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರಭಾರಿ SP ಅಮರನಾಥ ರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಯಾಕೆಂದರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಪ್ರದೇಶಗಳಿಗೆ ಜನ ಹೆಚ್ಚೆಚ್ಚು ಬರ್ತಾರೆ, ಅಲ್ಲಿಗೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥದ್ದು ಅಂತಂದ್ಬಿಟ್ಟು. ಸೊ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಸೊ ಏನು ಹಾಗಾದರೆ, ರೆಸಾರ್ಟ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು CCTV ಕಡ್ಡಾಯ. ಇವತ್ತಿನಿಂದಲೇ ಗೋಕಾಕ್ ಫಾಲ್ಸ್ ದೇವಸ್ಥಾನಕ್ಕೆ ಸಿಬ್ಬಂದಿ ನೇಮಕ ಅಂತೆ. ಖಾನಾಪುರ ತಾಲೂಕಿನಲ್ಲಿ ಅರಣ್ಯ ಪ್ರದೇಶ ಬರುತ್ತೆ, ಅದಕ್ಕೋಸ್ಕರ ಹೆಚ್ಚಿನ ನಿಗಾ ಇಡ್ತೀವಿ. ತ್ರಿಬಲ್ ರೈಡಿಂಗ್ ಮತ್ತು ಕುಡಿದು ವಾಹನ ಓಡಿಸಿದ್ರೆ ಕ್ರಮ. ರೆಸಾರ್ಟ್ಗಳಿಗೆ ಖುದ್ದು ಪೊಲೀಸರೇ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಅನುಮತಿ ಪಡೆಯದೆ ನ್ಯೂ ಇಯರ್ ಮಾಡ್ತಿರುವ ರೆಸಾರ್ಟ್ನ ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. 5 KSRP ತುಕಡಿ, 10 DAR ತುಕಡಿ, 5 DSP, 2 ಹೆಚ್ಚುವರಿ SP, 18 CPI, 66 PSI, 1,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ 45ಕ್ಕೂ ಅಧಿಕ ಚೆಕ್ ಪೋಸ್ಟ್ಗಳನ್ನು ಈಗ ಮಾಡಿಕೊಂಡಿದ್ದಾರೆ. ಅವರವರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಬಂದೋಬಸ್ತನ್ನು ಮಾಡಿದ್ದಾರೆ. ಸೊ ಬೆಳಗಾವಿ ಜಿಲ್ಲೆಯಾದ್ಯಂತ 31ನೇ ತಾರೀಕು ಏನು ವರ್ಷ ಆಚರಣೆ ಮಾಡ್ತಾರೆ. ಪೊಲೀಸ್ ಇಲಾಖೆಯಿಂದ 45 ಚೆಕ್ ಪೋಸ್ಟ್ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡ್ತೀವಿ. ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ 4 ರಿಂದ 5 ಜನ ಸಿಬ್ಬಂದಿ ಇರ್ತಾರೆ. ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸ್ ಇರುತ್ತೆ, ಬಾಡಿ ಓರ್ನ್ ಕ್ಯಾಮ್ರಾ ಇರುತ್ತೆ, ಮತ್ತೆ ಬ್ಯಾಟನ್ಸು ಇರುತ್ತೆ, ಮತ್ತೆ ಜಿಗ್ಜಾಗ್ ಬ್ಯಾರಿಕೇಡನ್ನು ಹಾಕೊಂಡಿರ್ತೀವಿ. ಸೊ ಯಾರು ಕೂಡ ಇದರಲ್ಲಿ 3 ಜನ 4 ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರ್ತಕ್ಕಂಥದ್ದಾಗಲಿ, ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡ್ತಕ್ಕಂಥದ್ದು ಏನಿರುತ್ತೆ ಅವರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗೊಂತೀವಿ. ಯಾರು ತೊಂದರೆ ಏನು ಕೊಡ್ತಾರೆ ಅವ್ರ ಮೇಲೆಲ್ಲ ಕೂಡ ಕಠಿಣ ಕ್ರಮನ ತಗೊಂತೀವಿ. ಇನ್ನು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಜೋಗ ಜಲಪಾತಕ್ಕೆ ವಿಧಿಸಿದ್ದ ನಿರ್ಬಂಧವನ್ನು ತೆರವು ಮಾಡಲಾಗಿದೆ. ಅಂದರೆ ಅಲ್ಲಿ ಅವರು ಕಾಮಗಾರಿ ಹಿನ್ನೆಲೆಯಲ್ಲಿ ಮುಚ್ಚಿದ್ರು, ಬಟ್ ಈಗ ತೆರವು ಮಾಡಿದ್ದಾರೆ. ಪ್ರವಾಸಿಗರಿಗೆ ಶಿವಮೊಗ್ಗ ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥ ಗಿಫ್ಟ್. ಜನವರಿ 1ರಿಂದ ಮಾರ್ಚ್ 15 ತನಕ ಜೋಗ ಜಲಪಾತ ಕಾಮಗಾರಿ ಇತ್ತು ಅಂತ ನಿರ್ಬಂಧವನ್ನು ವಿಧಿಸಿದರು. ಅಭಿವೃದ್ಧಿ ಕಾಮಗಾರಿ ಹಿನ್ನೆಲೆ 3 ತಿಂಗಳು ನಿರ್ಬಂಧ ಇತ್ತು. ಆದರೆ ವರ್ಷಾಚರಣೆಗೆ ಹೆಚ್ಚಿನ ಪ್ರವಾಸಿಗರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಮುಖ್ಯ ರಸ್ತೆಯ ವ್ಯೂ ಪಾಯಿಂಟ್, ಯಾತ್ರಿ ನಿವಾಸ, ರಾಣಿ ಫಾಲ್ಸ್, ಮುಂಬೈ ಬಂಗ್ಲೆ, ಮುಂಗಾರು ಮಳೆ ಪಾಯಿಂಟ್ ವೀಕ್ಷಣೆಗೆ ಈಗ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಅಲ್ಲಿನ ಜೋಗ ಜಲಪಾತ ಅಂದರೆ ಜಿಲ್ಲಾಡಳಿತ ತಗೊಂಡಿರ್ತಕ್ಕಂಥ ನಿರ್ಧಾರ. ಜೋಗ ಜಲಪಾತ ಅಂತಕ್ಕಂಥದ್ದು ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂಥ ಪ್ರವಾಸಿ ತಾಣ ಆಗಿರೋದ್ರಿಂದ ವಿದೇಶಿಗರು, ದೇಶದವರು ಮತ್ತು ದೂರದ ರಾಜ್ಯದವರು ಪ್ರವಾಸಿಗರು ಬಂದ ಹೊಸ ವರ್ಷ 2025ನೇ ಸಾಲಿನಲ್ಲಿ ಪ್ರವಾಸಿಗರಿಗೆ
ಮುಖ್ಯ ದ್ವಾರ ಬಂದಾಗಿದೆ ಅಂತಕ್ಕಂಥ ನಿರುತ್ಸಾಹ ಉಂಟಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಡಳಿತ, ಜೋಗ ನಿರ್ವಹಣಾ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಯಾಗಿ ಪ್ರವಾಸಿಗರಿಗೆ ಒಂದು ಪ್ರತ್ಯೇಕ ವ್ಯೂ ಡಕ್ಕನ್ನು ರಚನೆ ಮಾಡಿ ಜೋಗ ಜಲಪಾತದ ದೃಶ್ಯವನ್ನು ಆನಂದಿಸಲಿಕ್ಕೆ ಅವಕಾಶ